ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 9ನೇ ಭಾಗ ಇದು. 1ನೇ ಸರ್ಗದ 28ನೇ ಪದ್ಯವನ್ನು ಈಗ ನಾವು ಶ್ರವಣ ಮಾಡಬೇಕು. ಈ ಸರ್ಗದಲ್ಲಿ ಹನುಮಂತನ ಅವತಾರ ಮತ್ತು ಭೀಮಸೇನ ಅವನ ಅವತಾರವನ್ನು ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಹನುಮಂತನ ಅವತಾರದ ಲೀಲೆಗಳನ್ನು ಈಗ ನಾವು ಶ್ರವಣ ಮಾಡಿ ಮುಗಿಸಿದೆವು. ಇನ್ನು ಮುಂದೆ ಭೀಮಸೇನ ಅವತಾರದ ವರ್ಣನೆಯನ್ನು ನೋಡಬೇಕು. ತಸ್ಯೈವ ವಾಯೋರವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ ಸ್ಪೃಷ್ಟ್ಯೈವಯಂ ಪ್ರೀತಿ ಮದಾನಿಲೇನ ನರೇಂದ್ರಕಾಂತ ಸುಷುವೇತ್ರ ಕುಂತಿ. ಅದೇ ವಾಯು, ಅದೇ ಮುಖ್ಯ ಪ್ರಾಣ ಇರ್ತಾನೆ. ಆ ಮುಖ್ಯ ಪ್ರಾಣನ 2ನೇ ಅವತಾರ ಈ ಭೀಮಸೇನ ಅವತಾರ ಏನಿದೆ, ಇದನ್ನು 2ನೇ ಅವತಾರ ಅಂತ ಜ್ಞಾನಿಗಳಾದವರು ವರ್ಣನೆ ಮಾಡ್ತಾರೆ. ಆತ ಹೇಗೆ ಹುಟ್ಟಿದ ಭೀಮಸೇನ ಅಂತಂದರೆ, ಸ್ಪೃಷ್ಟ್ಯೈವ ಯಮಧರ್ಮನಿಂದ ಧರ್ಮರಾಜ ಹುಟ್ಟುವಾಗ, ಇಂದ್ರನಿಂದ ಅರ್ಜುನ ಹುಟ್ಟುವಾಗ, ಹಾಗೆ ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರು ಹುಟ್ಟುವಾಗ, ಅಲ್ಲಿ ಆಯಾ ದೇವತೆಗಳ ನೇರ ದೈಹಿಕ ಸಂಪರ್ಕದಿಂದ ಆಯಾ ಅವತಾರಗಳು ಆದವು. ಆದರೆ ಮುಖ್ಯ ಪ್ರಾಣನಿಗೆ ಆ ಅವಶ್ಯಕತೆ ಇಲ್ಲ. ಒಬ್ಬೊಬ್ಬ ದೇವತೆಗೆ ಒಂದೊಂದು ರೀತಿಯಾದ ಅವತಾರ ಕ್ರಮ ಇರ್ತದೆ ಮತ್ತು ಅವತಾರ ತಮ್ಮ ಅಂಶಗಳನ್ನು ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಇರ್ತದೆ. ಕಣ್ಣೋಟದಿಂದ, ಸ್ಪರ್ಶದಿಂದ, ದೈಹಿಕ ಸಂಪರ್ಕದಿಂದ ಅಂತ ಹೀಗೆ ಮಹಾಭಾರತದಲ್ಲಿ ಹಿಂದೆ ಬಂದದ್ದನ್ನು ನೋಡಿದ್ವಿ. ಹೀಗೆ ಕುಂತಿಯ ಮೇಲೆ ಅನುಗ್ರಹ ಮಾಡಲಿಕ್ಕಾಗಿ ಅನಿಲ ಮುಖ್ಯ ಪ್ರಾಣ ಕೇವಲ ಸ್ಪರ್ಶದಿಂದ, ಸ್ಪೃಷ್ಟಿ ಅಂದರೆ ಸ್ಪರ್ಶ, ಅದರಿಂದ ಆ ಕುಂತಿ, ನರೇಂದ್ರ ಕಾಂತ ಕುಂತಿ, ನರೇಂದ್ರ ಅಂದರೆ ಪಾಂಡು ಮಹಾರಾಜ, ಅವನ ಕಾಂತ ಪತ್ನಿ ಕುಂತಿ, ಅವಳು ಈ ಭೀಮಸೇನನನ್ನು ಹೆತ್ತಳು. ಪೃಕ್ಷೋಪುಃ ಪಿತುಮಾನ್ ಆಶಾಯೇ ಅಂತ ಬಳಿತ ಸೂಕ್ತದಲ್ಲಿ ಅವನನ್ನು ವರ್ಣನೆ ಮಾಡ್ತಾರೆ. ಪೃಕ್ಷ ಅಂತಂದರೆ ಪೃಕ್ಷ, ಅಲ್ಲಿ 2 ಅಕ್ಷರಗಳಿವೆ. ಆ 2 ಅಕ್ಷರಗಳು ಕೂಡ ಸೈನ್ಯವನ್ನು ಸದೆಬಡಿದವನು, ಕೌರವ ಸೈನ್ಯವನ್ನು ಸದೆಬಡಿದವನು ಅನ್ನುವಂಥ ಅರ್ಥವನ್ನು ವರ್ಣನೆ ಮಾಡ್ತವೆ. ಪೃ ಅಂತನ್ನೋದು ಪೃತನ, ಪೃತನ ಅಂದರೆ ಸೈನ್ಯಕ್ಕೆ ಒಂದು ಪರ್ಯಾಯ ಪದ. ಅದನ್ನು ಕ್ಷಯ ಮಾಡೋದು, ನಾಶ ಮಾಡೋದು. ಹೀಗೆ ಪೃತನ ಅನ್ನುವಲ್ಲಿನ ಮೊದಲನೇ ಅಕ್ಷರ ಪೃ, ಕ್ಷಯ ಅನ್ನುವಲ್ಲಿನ ಮೊದಲನೇ ಅಕ್ಷರ ಕ್ಷ, ಇವೆರಡನ್ನು ಸೇರಿಸಿ ಪೃಕ್ಷ ಅಂತ ಅವನಿಗೆ ಒಂದು ನಾಮವನ್ನು ಬಳಿತ ಸೂಕ್ತ ವರ್ಣನೆ ಮಾಡಿದೆ. ಹೀಗೆ ಪೃಕ್ಷೋಪುಃ ನಿತ್ಯ ಆಶಾಯೇ ದ್ವಿತೀಯ ಅವತಾರ ಇದು. ಸಪ್ತಶಿವಾಸು ಮಾತೃಷು ಅಂತ ಹೀಗೆ ಬಳಿತ ಸೂಕ್ತದ ವರ್ಣನೆ. ಇಂದ್ರಾಯುಧಂ ಹೀಂದ್ರಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾಕ್ ಬಿಭೇದ ಭೂಭೃದ್ವಪುರಂಗ ಸಂಗಾತ್ ಚಿತ್ರಂ ಸತನ್ನೋ ಜನನೀ ಕರಾಗ್ರಾತ್. ಆತ ಹುಟ್ಟಿದಾಗ ಏನಾಯಿತು, ಆತನ ಮಹತ್ವ ಎಂಥದಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಹಿಂದೆ ಈ ಪರ್ವತಗಳಿಗೆ ರೆಕ್ಕೆಗಳಿದ್ವಲ್ಲ, ಆ ರೆಕ್ಕೆಗಳನ್ನು ಕತ್ತರಿಸಲಿಕ್ಕೆ ಇಂದ್ರ ತನ್ನ ಕೈಯಲ್ಲಿದ್ದಂತಹ ವಜ್ರಾಯುಧವನ್ನು ಪ್ರೇರಿಸಬೇಕಾಗ್ತಿತ್ತು. ಹೀಗೆ ಆ ವಜ್ರಾಯುಧವನ್ನು ಬಲವಾಗಿ ಪ್ರಹಾರ ಮಾಡಿದಾಗ ಆ ಪರ್ವತಗಳ ಪಕ್ಷಗಳು, ರೆಕ್ಕೆಗಳು ಕತ್ತರಿಸಿ ಹೋದವು. ಆದರೆ ಈ ಭೀಮನ ಕೇವಲ ಮೈ ಸ್ಪರ್ಶದಿಂದ ಅದೇ ಪರ್ವತಗಳು, ಆ 160 ಪರ್ವತಗಳ ರೆಕ್ಕೆಗಳನ್ನು ಇಂದ್ರ ಕತ್ತರಿಸಿದ್ದ. ಅಂಥ ಅನೇಕ ಪರ್ವತಗಳಲ್ಲಿ ಒಂದು ಪರ್ವತ ಈ ಹಿಮಾಲಯ. ಅದರಲ್ಲಿ ಆ ಹಿಮಾಲಯದ ಒಂದು ಭಾಗ ಈ ಶತಶೃಂಗ ಪರ್ವತ. ಆ ಶತಶೃಂಗ ಪರ್ವತ ಈ ಭೀಮಸೇನನ ಮೈಯ ಸಂಪರ್ಕ ಆದ ಕೂಡಲೇ ಚೂರು ಚೂರಾಗಿ ಹೋಯಿತು. ತಾಯಿಯ ತೊಡೆ ಮೇಲೆ ಮಲಗಿತ್ತು ಶಿಶು. ಆವಾಗ ಹುಲಿಯ ಗರ್ಜನೆ ಕೇಳಿ ಆಕೆ ಹೆದರಿ ಆ ಕೈಯನ್ನು, ಅದನ್ನು ಆ ಮಗುವನ್ನು ಕೆಳಗೆ ಕೆಡವಿದಾಗ ಆ ಮಗುವಿನ ಮೈಯ ಸ್ಪರ್ಶದಿಂದ ಆ ಶತಶೃಂಗ ಪರ್ವತ ನುಚ್ಚು ನೂರಾಯಿತು ಅಂತ ಮಹಾಭಾರತದಲ್ಲಿ ವರ್ಣನೆ ಇದೆ. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಪುರೇ ಕುಮಾರ ನಲಧಾನ್ ವಿಹಾರಾನ್ ನಿರೀಕ್ಷ ಸರ್ವಾನಪಿ ಮಂದಲೀಲಃ ಕೈಶೋರಲೀಲಾಂ ಹತಸಿಂಹ ಸಂಘಾಂ ವೃತ್ತಾಂ ವನೆ ಪ್ರಾಕ್ ಸ್ಮರತಿ ಸ್ಮ ಸೂತ್ಕಃ. ಅಲ್ಲಿ ವೃತ್ತಾಂ ವನೆ ಪ್ರಾಕ್ ಅಂತ ಹೀಗೆ ಕೆಲವು ಕಡೆ ಪಾಠ ಇದೆ. ವನೆ ಪ್ರವೃತ್ತಾಂ ಸ್ಮರತಿ ಸ್ಮ ಸೂತ್ಕಃ ಅಂತ ಹೀಗೆ ಕೆಲವು ಕಡೆ ಪಾಠ ಇದೆ. ಅದು ಬೇರೆ ಬೇರೆ ಪಾಠ ಅಷ್ಟೇ, ಅದರಲ್ಲೇನು ಅರ್ಥ ವ್ಯತ್ಯಾಸ ಏನಿಲ್ಲ.
ಪಂಚಪಾಂಡವರು 14-15 ವರ್ಷಗಳ ಕಾಲ ಕಾಡಿನಲ್ಲಿದ್ದರು. ಮುಂದೆ ಪಾಂಡು ಮಹಾರಾಜ ಮರಣಿಸಿದ ಬಳಿಕ ಋಷಿಗಳು ಅವರನ್ನು ತಂದು ನಾಡಿಗೆ ಹಸ್ತಿನಾವತಿಗೆ ಬಿಟ್ಟರು. ಹಸ್ತಿನಾವತಿಯಲ್ಲಿ ಕೌರವ ರಾಜಕುಮಾರರ ಜೊತೆ ಪಾಂಡವ ರಾಜಕುಮಾರರು ಆಟ ಆಡ್ತಾ ಬೆಳೆದರು. ಉಳಿದ ಯಾವ ರಾಜಕುಮಾರರು ಕೂಡ ಈ ಭೀಮನ ದೈಹಿಕ ಬಲಕ್ಕೆ, ಮನೋಬಲಕ್ಕೆ ಸಾಟಿಯಾಗುವಂಥವ್ರು ಇರಲಿಲ್ಲ. ಸ್ವಲ್ಪ ಆಡೋ ಹೊತ್ತಿಗೆ ಅವರೆಲ್ಲ ದಣಿದು ಬಿಡ್ತಿದ್ರು. ನೀರಿನ ಆಟವಾಗಲಿ, ಓಡುವ ಆಟವಾಗಲಿ, ಮತ್ತಾವುದೇ ಆಟದಲ್ಲಿ ಆಗಲಿ ಕೂಡ ಅವರು ಈತನಿಗೆ ಸಾಟಿ ಆಗ್ತಿರ್ಲಿಲ್ಲ. ಆದ್ದರಿಂದ ಅವರು ಬೇಗ ದಣಿತಿದ್ರಿಂದ ಈ ಮಕ್ಕಳ ಜೊತೆ, ಈ ರಾಜಕುಮಾರರ ಜೊತೆ ಆಡಿ ಏನು ಉಪಯೋಗ ಅಂತ ಅವನಿಗೊಂದು ಭಾವನೆ ಬರ್ತಿತ್ತು. ಯಾಕಂದರೆ ಹಿಂದೆ ಆತ ಕಾಡಿನಲ್ಲಿದ್ದಾಗ, ಹಿಮಾಲಯದ ಕಾಡಿನಲ್ಲಿದ್ದಾಗ, ವನೆ ಅಂದರೆ ಹಿಮಾಲಯದ ಕಾಡಿನಲ್ಲಿ ಅಲ್ಲಿ ಪ್ರವೃತ್ತವಾದದ್ದು ನಡೆದಂಥ ಘಟನೆ, ಅದನ್ನು ಆತ ನೆನಪು ಮಾಡ್ಕೋತಾ ಇದ್ದ. ಕೈಶೋರ ಲೀಲಾಂ, ತನ್ನ ಬಾಲ್ಯದ ಲೀಲೆಯನ್ನು. ಅದೆಂಥದ್ದು? ಹತಸಿಂಹ ಸಂಘಾಂ, ಅಲ್ಲಿರುವಂಥ ಹುಲಿ, ಸಿಂಹ ಇವುಗಳನ್ನೇ ಆತ ದಮನ ಮಾಡ್ತಿದ್ದ. ದುಷ್ಟ ಪ್ರಾಣಿಗಳಾದರೆ ತೊಂದರೆ ಕೊಡ್ಲಿಕ್ಕೆ ಬಂದರೆ ದಮನ ಮಾಡ್ತಿದ್ದ, ಕೊಂದು ಹಾಕ್ತಿದ್ದ. ಉಳಿದಿದ್ದಾದರೆ ಕೇವಲ ಅವುಗಳನ್ನು ಹೆದರಿಸಿ ಅವುಗಳನ್ನು ಪರಿಶ್ರಾಂತಗಳನ್ನಾಗಿ ಮಾಡಿ ಅಲ್ಲಿಂದ ಓಡಿಸಿ ಬಿಡ್ತಿದ್ದ. ಹಾಗಾಗಿ ಆ ಪ್ರಾಣಿಗಳ ಶಕ್ತಿಯೇ ಈ ರಾಜಕುಮಾರ ಶಕ್ತಿಗಿಂತ ಹೆಚ್ಚಾಗಿ ಅವನಿಗೆ ಅನಿಸ್ತಿತ್ತು. ಹಾಗಾಗಿ ಇವರ ಜೊತೆ ಆಟ ಆಡೋದಕ್ಕಿಂತ ಆ ಪ್ರಾಣಿಗಳ ಜೊತೆ ಆಟ ಆಡುವಂತ ಅನ್ನೋದು ಅವನಿಗೆ ಹೆಚ್ಚು ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಇವ್ರ ಜೊತೆ ಆಟ ಆಡ್ಲಿಕ್ಕೆ ಆತ ಹೆಚ್ಚು ಆಸಕ್ತಿ ತೋರಿಸ್ತಿರ್ಲಿಲ್ಲ. ಮಂದ ಅಂದ್ರೆ ಚಟುವಟಿಕೆ ಅಷ್ಟು ಆತ ಇಟ್ಕೊಂಡಿರ್ಲಿಲ್ಲ ಈ ಹುಡುಗರ ಜೊತೆ. ಭುಕ್ತಂ ಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವೃಷಭಗಣೋತಃ ಪ್ರಮಾಣಕೋಟೆ ಸಹಿ ಹೀಲಯಾಗ ನೇದಂ ಜಗಜ್ಜೀವನದೇತ್ತ ಚಿತ್ರಂ. ಹೀಗೆ ಕೌರವ ಪಾಂಡವರಿಬ್ಬರು ಕೂಡ ಬೆಳೆದರು. ಬೆಳೀತಾ ಹೋಗ್ತಿದ್ದಂತೆ ಭೀಮಸೇನನ ದೈಹಿಕ ಬಲ, ಮನೋಬಲ ಇವುಗಳನ್ನು ಗಮನಿಸಿ ಆ ಕೌರವರು ಹೊಟ್ಟೆ ಕಿಚ್ಚುಪಟ್ಟರು. ಭೀಮಸೇನನ್ನು ಒಂದು ಕಾಲಕ್ಕೆ ಮುಗಿಸಿಬಿಡಬೇಕು ಅಂತ ಪ್ರಯತ್ನ ಪಟ್ಟರು. ಆವಾಗ ಅವ್ರು ಏನು ಮಾಡ್ತಿದ್ರು? ಅನೇಕ ದುಷ್ಟ ಉಪಾಯಗಳನ್ನು ಮಾಡಿದರು. ಅದರಲ್ಲಿ ಒಂದು ಉಪಾಯ, ಪರಿಪಂಥಿಗಳು ಅಂದರೆ ದ್ವೇಷಿಗಳಾದಂಥ ಕೌರವರು ಈತನಿಗೆ ಭೋಜನದಲ್ಲಿ ವಿಷ ಕಲಿಸಿಕೊಟ್ಟು ಆಮೇಲೆ ಅವನನ್ನು ಆ ಪ್ರಮಾಣಕೋಟಿ ಅನ್ನುವಂಥ ಒಂದು ಗಂಗಾ ನದಿಯ ಭಾಗ, ಗಂಗಾ ನದಿಯಲ್ಲೇ ಒಂದು ಅತ್ಯಂತ ಆಳವಾದಂಥ ಪ್ರದೇಶ ಅದು. ನನಗೆ ವಿಷ ಕೊಟ್ಟಿದ್ದು 2-3 ಸರಿ ಆ ಮಹಾಭಾರತದಲ್ಲಿ ವರ್ಣನೆ ಇದೆ. 2 ಸರಿ ನನಗೆ ನೆನಪು. ವಿಷವನ್ನು ಒಂದು ಬಾರಿ ಜೀರ್ಣ ಮಾಡ್ಕೊಂಡು ಬಿಟ್ಟಿದ್ದ ಅವನು. ಮತ್ತೊಂದು ಸರಿ ಹೀಗೆ ವಿಷ ಕೊಟ್ಟರು ಉಪಯೋಗ ಇಲ್ಲ. ವಿಷ ಕೊಟ್ಟು ಅವನನ್ನು ಆ ನದಿಯ ಮಡುವಿಗೆ ತಳ್ಳಿಬಿಡಬೇಕು. ಅಲ್ಲಿ ಆತ ವಿಷದ ಪ್ರಭಾವದಿಂದ ಮತ್ತು ನದಿಯ ಮಡುವಿನಲ್ಲಿರುವಂಥ ಪ್ರಾಣಿಗಳ ಉಪಟಳದಿಂದ ಅಲ್ಲೇ ಸತ್ತು ಹೋಗಬೇಕು ಅಂತ ಅವರು ಆಲೋಚನೆ ಮಾಡಿದರು. ಅಂಥ ಸಂದರ್ಭದಲ್ಲಿಯೂ ಕೂಡ ಆತ ವಿಷ ಜೀರ್ಣ ಮಾಡಿಕೊಂಡ. ಮತ್ತು ಆ ವಿಷಯುಕ್ತ ಹಾವುಗಳಿದ್ವಲ್ಲ, ಆ ಹಾವುಗಳನ್ನೆಲ್ಲ ಬಡಿದು ಕೊಂದು ಹಾಕಿಬಿಟ್ಟ. ಪ್ರಮಾಣಕೋಟಿ, ಕೋಟಿ ಯೋಜನೆ ಆಳ ಇದ್ದಂಥ ಒಂದು ಆಳವಾದಂಥ ಪ್ರದೇಶ ಅದು. ಅಲ್ಲಿಂದ ಹೇಲೆಯ ಅಗಾತ್, ಆರಾಮವಾಗಿ ಮೇಲೆದ್ದು ಬಂದ. ನೇದಂ ಜಗಜ್ಜೀವನದೇ ಚಿತ್ರಂ. ಇವನಿಗೆ ಆಶ್ಚರ್ಯ ಏನಲ್ಲ, ಯಾಕಂತಂದರೆ ಇಡೀ ಜಗತ್ತೇ ಬದುಕಬೇಕಾದದ್ದೇ ಈತನಿಂದ. ಈತ ಇಲ್ಲದೇನೆ ಜಗತ್ತಿನಲ್ಲಿ ಯಾವುದೇ ಚಟುವಟಿಕೆ ನಡೆಯೋದಿಲ್ಲ. ಹಾಗಿರುವಾಗ ಈತನ ಜೀವನವನ್ನು ಕೊನೆಗಾಣಿಸೋದೇನಿದೆ ಉಳಿದ ಯಾವ ಶಕ್ತಿಗೂ ಕೂಡ ಅಸಾಧ್ಯ. ಅಥ ಯಯೇವಾಯಂ ಮುಖ್ಯ ಪ್ರಾಣ ತಮುದ್ಗೀತಮುಪಾಸಾಂಚಕ್ರಿರೆ ತಮ್ಮ ಅಸುರಾರತ್ವ ವಿದಧ್ವಸು ಯಥಾ ಅಶ್ಮಾನಂ ಆಖಣಂ ಮೃತ್ವ ವಿಧ್ವಂಸತೆ ಏನಂ ಅಂತ ಛಾಂದೋಗ್ಯೋಪನಿಷತ್ತು ಒಂದು ವರ್ಣನೆ ಮಾಡಿದೆ. ಎಲ್ಲ ದೇವತೆಗಳು ಈ ಮುಖ್ಯ ಪ್ರಾಣನಲ್ಲಿ ಭಗವಂತನನ್ನು ಕಂಡು ಉಪಾಸನೆ ಮಾಡಲಿಕ್ಕೆ ಪ್ರಯತ್ನಪಟ್ಟರು. ಆಗ ಆ ದೈತ್ಯರು ಈ ಉಪಾಸನೆಯನ್ನು ಹಾಳುಗೆಡವಬೇಕು ಅಂತ ಪ್ರಯತ್ನಪಟ್ಟರು. ಹಿಂದೆ ಹೇಳಿದ್ದೆ, ಸುಮ್ಮನೆ ಈಗ ನೆನಪು ಮಾಡ್ಕೊಳ್ತಿದ್ದೆ. ಹಾಳುಗೆಡವಬೇಕು ಅಂತ ಪ್ರಯತ್ನಪಟ್ಟರು. ಆ ದೊಡ್ಡ ಒಂದು ಬಂಡೆ ಕಲ್ಲಿಗೆ ಮಣ್ಣಿನ ಹೆಂಟೆಗಳು ಅಪ್ಪಳಿಸಿ ಹೇಗೆ ಪುಡಿ ಪುಡಿ ಆಗಿಬಿಡ್ತಾವೋ ಹಾಗೆ ಈ ಭೀಮಸೇನನ ದೈಹಿಕ ಬಲ, ಮನೋಬಲದ ಎದುರಿಗೆ ಅವರ ಯಾವ ಆಟವೂ ಕೂಡ ನಡೆಯಲಿಲ್ಲ. ಹಾಗಾಗಿ ಅವರು ಭ್ರಷ್ಟರಾಗಿ ಹೋದರು. ಆ ಮುಖ್ಯ ಪ್ರಾಣನ ಮೂಲಕ ನಡೆಸುವ ಉಪಾಸನೆ ಏನಿದೆ ಅಷ್ಟು ಸಾರ್ಥಕವಾದ ಉಪಾಸನೆ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳಿದೆ. ಹಾಗಾಗಿ ಕೊಟ್ಟ ವಿಷವನ್ನು, ಹಾವುಗಳನ್ನು ಕಚ್ಚಿಸಲಿಕ್ಕೆ ಬಂದರೆ ಅದನ್ನು, ಆಮೇಲೆ ಪ್ರಮಾಣ ಕೋಟಿಯಲ್ಲಿ ತಳ್ಳಿದಾಗ ಇದೆಲ್ಲವನ್ನು ಕೂಡ ಆತ ಹಿಮ್ಮೆಟ್ಟಿಸಿದ. ದಗ್ಧ್ವಾಪುರಂ ಯೋಗ ಬಲಾತ್ ನಿರ್ಯನ್
ಧರ್ಮಾನಿ ವಸ್ವಾನ್ ಸಹಜಾನ್ ದಧಾನಃ ಅದಾರಿ ಭಾವೇನ ಜಗತ್ಸು ಪೂಜ್ಯೋ ಯೋಗೀವ ನಾರಾಯಣಮಾಸಸಾದ. ಇಲ್ಲಿ ಭೀಮಸೇನ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದು ವೇದವ್ಯಾಸರಿಗೆ ನಮಸ್ಕಾರ ಮಾಡಿದ್ನಲ್ಲ, ವೇದವ್ಯಾಸರನ್ನು ಭೇಟಿಯಾದ್ರಲ್ಲ ಪಂಚಪಾಂಡವರು, ಆ ಘಟನೆಯನ್ನು ವರ್ಣನೆ ಮಾಡ್ತಾರೆ. ಮಹಾಭಾರತ, ಭಾಗವತ, ರಾಮಾಯಣ ಈ ಎಲ್ಲ ಕಥೆಗಳಿಗೂ ಕೂಡ ಒಂದು ಆಂತರ ಅರ್ಥ ಇದೆ, ಒಳಗಿನ ಅರ್ಥ ಇದೆ. ಕೇವಲ ಕಥೆ ಮಾತ್ರ ಅದರ ಉದ್ದೇಶ ಅಲ್ಲ ಅಂತ ಎಷ್ಟೋ ಬಾರಿ ನಾವು ನೋಡಿದ್ದೆವು. ಅಂಥದ್ದು ಒಂದು ಅರ್ಥ ಇದೆ. ಅದೇನು ಅಂತಂದರೆ, ತನ್ನ ಶಕ್ತಿಯಿಂದ ಆ ಅರಗಿನ ಮನೆಯನ್ನು ಆತ ಸುಟ್ಟು ತನ್ನವರಾದಂಥ ಸಹೋದರರು ಮತ್ತು ತಾಯಿ ಅವರನ್ನು ಕರ್ಕೊಂಡು ಹೊತ್ತುಕೊಂಡು ಆ ಶತ್ರುಗಳನ್ನೆಲ್ಲ ಸದೆಬಡಿದು ಬಕಾಸುರ ಮೊದಲಾದವ್ರನ್ನ, ಬಕಾಸುರ ಅಲ್ಲ ಹಿಡಿಂಬಾಸುರನನ್ನು ಸದೆಬಡಿದು ಆತ ಮುಂದೆ ನಾರಾಯಣನನ್ನು, ವೇದವ್ಯಾಸ ರೂಪಿಯಾದಂಥ ನಾರಾಯಣನನ್ನು ತಲುಪಿದ. ಆ ವೇದವ್ಯಾಸ ರೂಪಿಯಾದ ನಾರಾಯಣರು ಅವನಿಗೆ ನೀನು ಆ ಹಿಡಿಂಬೆಯನ್ನು ಮದುವೆ ಆಗುವಂತ ಉಪದೇಶ ಮಾಡಿದರು. ಅದು ಕಥಾ. ಅದರ ಅಂತರಾರ್ಥ ಏನು ಅಂತಂದರೆ, ಆ ಶ್ಲೋಕದಲ್ಲಿ ಒಟ್ಟು 3 ಸಂಗತಿಗಳನ್ನ ಹೇಳ್ತಾರೆ ಪಂಡಿತಾಚಾರ್ಯರು. ಒಂದು, ಒಬ್ಬ ಗೂಢಚಾರನಾದವನು ತನ್ನ ರಾಜ ಏನಿರ್ತಾನಲ್ಲ, ತನ್ನ ಸ್ವರಾಷ್ಟ್ರ, ಆ ರಾಷ್ಟ್ರದ ರಾಜನ ಸೂಚನೆಗನುಸಾರವಾಗಿ ಶತ್ರು ರಾಜ್ಯದ ಮೇಲೆ ಹೋಗಿ ಆ ಶತ್ರು ರಾಜ್ಯವನ್ನೆಲ್ಲ ದಮನ ಮಾಡಿ ಅದನ್ನು ಸುಟ್ಟು ತನ್ನವರಾದಂತಹ ಸೈನಿಕರೇನಿರ್ತಾರಲ್ಲ ಅವ್ರನ್ನೆಲ್ಲ ಸುರಕ್ಷಿತವಾಗಿ ಕರ್ಕೊಂಡು ಬಂದುಬಿಡ್ತಾನೆ. ಕರ್ಕೊಂಡು ಬಂದು ತನ್ನ ರಾಜನ ಹತ್ರ ಬಂದು ತಲುಪ್ತಾನೆ. ಇದು ಒಂದು. ಇನ್ನೊಂದು, ಒಬ್ಬ ಯೋಗಿ, ಸಮಾಧಿ ಅವಸ್ಥೆಯನ್ನು ತಲುಪಬಲ್ಲಂಥ ಒಬ್ಬ ಯೋಗಿ, ಆತ ಯೋಗ ಬಲದಿಂದ ಸಾಕಷ್ಟು ವರ್ಷ ತಪಸ್ಸು ಮಾಡಿ ಕೊನೆಗೆ ತನ್ನ ಶರೀರವನ್ನು ತಾನೇ ಬಿಟ್ಟು ಹೋಗಬೇಕು ಅಂತ ಸಂಕಲ್ಪ ಮಾಡಿ, ಅವನಿಗೆ ಸಾಯಬೇಕು ಅಂತ ಅಪೇಕ್ಷೆ ಬಂದಾಗ ತಾವೇ ಹೋಗಿಬಿಡ್ತಾರೆ ಅವರೆಲ್ಲ. ಹಾಗಾಗಿ ತನ್ನ ಆತ್ಮವನ್ನು ಆ ಶರೀರದಿಂದ ತಾನೇ ಹೊರಗೆ ಕಳಿಸ್ತಾನೆ. ಸುಷುಮ್ನಾ ನಾಡಿ ಅಥವಾ ಬ್ರಹ್ಮನಾಡಿಯ ಮೂಲಕ ತಾನೇ ಹೊರಗೆ ತೊಗೊಂಡ್ಬರ್ತಾನೆ. ಈ ಶರೀರಕ್ಕೆ ಒಳಗಿನಿಂದ ತಾನೇ ಬೆಂಕಿ, ಬೇರೆ ಯಾರೋ ಬಂದು ಅಂತ್ಯಕ್ರಿಯೆ ಮಾಡಬೇಕಾಗಿಲ್ಲ. ಒಳಗಿನ ಅಗ್ನಿ ಇರ್ತದಲ್ಲ, ಒಳಗೆ ಅಗ್ನಿಯನ್ನು ಹುಟ್ಟಿಸಿ ಅವನು ಆ ಶರೀರವನ್ನು ಸುಟ್ಟಾಕಿ ಅದಕ್ಕಿಂತ ಮೊದಲು ಅಥವಾ ಹೆಚ್ಚು ಕಡಿಮೆ ಅದೇ ಸಮಯಕ್ಕೆ ಆ ಸುಷುಮ್ನಾ ನಾಡಿ ಅಥವಾ ಬ್ರಹ್ಮನಾಡಿಯ ಮೂಲಕ ಆತ ಹೊರಗೆ ಬಂದುಬಿಡ್ತಾನೆ. ಬಂದು ನಾರಾಯಣನನ್ನು ತಲುಪ್ತಾನೆ, ಪರಮಾತ್ಮನನ್ನು. ಇದು ಒಟ್ಟು ಸಂಗತಿ. ಅಲ್ಲಿರೋ ಶಬ್ದಗಳೇನಿವೆ, ಗೂಢಚಾರನಿಗೆ, ಒಬ್ಬ ಯೋಗಿಗೆ ಮತ್ತು ಭೀಮಸೇನಿಗೆ 3 ಜನರಿಗೂ ಅನ್ವಯ ಆಗುವಂಥ ಶಬ್ದಗಳಿವೆ. ಅದು ಕಾವ್ಯದ ಚಮತ್ಕಾರ. ಪುರ ಅಂದರೆ ಒಂದು ಅರಗಿನ ಮನೆ, ಭೀಮಸೇನಿಗೆ ಅರ್ಥ ಆಗುವಾಗ. ಇನ್ನೊಂದು ಗೂಢಚಾರ, ಒಬ್ಬ ಸೈನಿಕ, ಅವನಿಗೆ ಅರ್ಥ ಆಗುವಾಗ ಪುರ ಅಂದರೆ ಶತ್ರು ರಾಷ್ಟ್ರ. ಯೋಗಿಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದರೆ ಪುರ ಅಂದರೆ ಶರೀರ, ಇದು ಗೊತ್ತಾಗ್ತದೆ ಎಲ್ಲರಿಗೂ. ದಗ್ಧ ಅಂದರೆ ಸುಟ್ಟು, ಅದೆಲ್ಲರಿಗೂ ತಿಳಿದಿದ್ದೆ. ಯೋಗ ಬಲಾತ್, ಭೀಮಸೇನ ಉಪಾಯದ ಬಲದಿಂದ, ಆ ಗೂಢಚಾರನು ಕೂಡ ಉಪಾಯದ ಬಲದಿಂದ, ತನ್ನ ಜಾಣ್ಮೆಯಿಂದ. ಯೋಗಿಗೆ ಯೋಗದ ಬಲ, ಸಮಾಧಿ ತಪಶಕ್ತಿ ಅದರ ಬಲದಿಂದ. ನಿರ್ಯನ್, ಹೊರಗೆ ಬರುವಾಗ. ಧರ್ಮಾನಿ ವಸ್ವಾನ್ ಸಹಜಾನ್ ದಧಾನಃ, ಅದೃಷ್ಟದ ಆಟ ಅಲ್ಲಿ ನಡೆಯುವಂತಿದ್ರೆ ಆ ಗೂಢಚಾರನೆ ಹೋಗಿರ್ತಾನಲ್ಲ, ಈ ರಾಷ್ಟ್ರದಿಂದ ಆ ರಾಷ್ಟ್ರಕ್ಕೆ ಗೂಢಚಾರನಾಗಿ ಹೋದವನು ತನ್ನ ಅದೃಷ್ಟ, ತನ್ನ ಪುಣ್ಯ ಅದರ ಬೆಂಬಲದಿಂದ ಹೊರಗೆ ಬರ್ತಾರೆ. ಆ ಶತ್ರು ರಾಷ್ಟ್ರವನ್ನು ಸುಟ್ಟು, ಅದು ವರ್ಣನೆ. ಧರ್ಮಾನಿ ವಸ್ವಾನ್ ಸಹಜಾನ್ ದಧಾನಃ ಅದಾರಿ ಭಾವೇನ, ಶತ್ರುಗಳನ್ನು ಕೊಲ್ತಾನೆ, ಆದರೆ ಶತ್ರುಗಳ ದಮನಕ್ಕೆ ತಾನು ಬಲಿಯಾಗೋದಿಲ್ಲ. ಅರಿಗಳು ಒಂದು ಶತ್ರುಗಳು. ಅದಾರಿ ಭಾವೇನ, ಆ ಶತ್ರುಗಳಿಗೆ ದಮನ ಆಗದೇ ಇರುವ, ಶತ್ರುಗಳಿಗೆ ಮಣಿದೇ ಇರುವಂಥ ಶಕ್ತಿ. ದಾರಿ ಅಂತಂದ್ರೆ ಶತ್ರುಗಳ ಬಾಧೆಯನ್ನು ಯಾರು ಅನುಭವಿಸ್ತಾನೋ ಆತ. ಅದಾರಿ ಅಂದ್ರೆ ಶತ್ರುಗಳ ದಮನವನ್ನು ಅನುಭವಿಸದೇ ಇರುವವನು, ಶತ್ರುಗಳ ಸಂಚಿಗೆ ಬಲಿಯಾಗದೇ ಇರುವವನು, ತಾನೇ ಶತ್ರುಗಳನ್ನು ನಾಶಪಡಿಸುವವನು. ಅದಾರಿ ಭಾವೇನ ಜಗತ್ಸು ಪೂಜ್ಯ. ಆ ಗೂಢಚಾರ ಪರರಾಷ್ಟ್ರವನ್ನು ದಮನ ಮಾಡಿ ಈ ರಾಷ್ಟ್ರಕ್ಕೆ ಬಂದರೆ ಈ ರಾಷ್ಟ್ರದಲ್ಲಿ ಇದ್ದವರೆಲ್ಲ ಅವನನ್ನು ಹೊಗಳ್ತಾರೆ. ರಾಜ, ಸೈನಿಕರು, ಸೇನಾಪತಿಗಳು, ರಾಷ್ಟ್ರದ ಪ್ರಜೆಗಳು ಎಲ್ಲರೂ ಆತ ಮಾಡಿದ ಮಹಾಕಾರ್ಯವನ್ನು ಹೊಗಳ್ತಾರೆ. ಆಮೇಲೆ ಒಬ್ಬ ಯೋಗಿಗೆ ಸಂಬಂಧಪಟ್ಟಂತೆ ಅದನ್ನು ವಿಚಾರ ಮಾಡಿದರೆ ಅಲ್ಲೂ ಕೂಡ ಆತ ಶತ್ರುಗಳನ್ನೆಲ್ಲ ದಮನ ಮಾಡಿರ್ತಾನೆ. ಕಾಮ, ಕ್ರೋಧ, ಮದ, ಮೋಹ ಮೊದಲಾದ ಶತ್ರುಗಳನ್ನು ದಮನ ಮಾಡಿರ್ತಾನೆ. ಮತ್ತೆ ಆತ ಅಂತ ಮಹತ್ವದ ಸ್ಥಾನ ಪಡೆದಿರೋದ್ರಿಂದ ಉಳಿದೆಲ್ಲ ಜಗತ್ತು ಆತನನ್ನು ಪೂಜಿಸ್ತದೆ. ಯೋಗಿ, ತಪಸ್ವಿ, ಋಷಿ ಅಂತ ಅವನನ್ನು ಹೊಗಳ್ತದೆ.
ಇಲ್ಲೂ ಕೂಡ ಈತ ತನ್ನವರಾದಂಥ ಎಲ್ಲವರ ಸಂತೋಷಕ್ಕೆ ಕಾರಣ ಆಗಿದ್ದ. ವಿದುರನಿಗೆ ಆ ಸುದ್ದಿ ಗೊತ್ತಾಯಿತು, ತಪ್ಪಿಸ್ಕೊಂಡು ಬಂದದ್ದು. ವಿದುರ ಸಂತೋಷಪಟ್ಟ, ಎಲ್ಲರಿಗೂ ಸಂತೋಷ ಕೊಟ್ಟ. ಜಗತ್ಸು ಪೂಜ್ಯ ಯೋಗಿ, ಯೋಗಿ ಅಂದರೆ ಒಬ್ಬ ಗೂಢಚಾರ, ಒಬ್ಬ ತಪಸ್ವಿ. ಅದರಂತೆ ಈ ಭೀಮಸೇನ ನಾರಾಯಣ ಮಾಸಸಾದ, ನಾರಾಯಣನಾದಂಥ ವೇದವ್ಯಾಸ ರೂಪಿಯಾದ ಭಗವಂತನ ಕಡೆಗೆ ಅಲ್ಲಿ ಬಂದ. ಅಲ್ಲಿ ಆ ಸುರಂಗ ಮಾರ್ಗದ ಮೂಲಕ ಭೀಮಸೇನ ಬಂದಲ್ಲ, ಆ ಯೋಗಿ ಬ್ರಹ್ಮನಾಡಿಯ ಮೂಲಕ ಹೊರಗೆ ಬರ್ತಾನೆ. ಸುರಂಗ ಮಾರ್ಗ ಬೇರೆ ಯಾರಿಗೂ ಗೊತ್ತಾಗದೇ ಇರುವಂಥ ಗುಪ್ತವಾದ ಸುರಂಗ ಮಾರ್ಗ ಅದು. ಹಾಗೆ ಶರೀರವನ್ನು ಎಷ್ಟು ಬಗೆದು ನೋಡಿದ್ರು, ಶರೀರ ರಚನಾಶಾಸ್ತ್ರಜ್ಞರು, ಶರೀರ ಕ್ರಿಯಾಶಾಸ್ತ್ರಜ್ಞರು ಈ ಶರೀರದಿಂದ ಎಷ್ಟು ಪ್ರಯೋಗ ಮಾಡಿದ್ರು ಅದು ಈ ಸುಷುಮ್ನಾ ನಾಡಿ ಬ್ರಹ್ಮನಾಡಿ ಆಧುನಿಕ ವೈದ್ಯ ವಿಜ್ಞಾನಕ್ಕೆ ತಿಳಿಯುವಂಥದ್ದೇ ಅಲ್ಲ. ಅದು ಸೂಕ್ಷ್ಮವಾದಂಥ ಸುಷುಮ್ನಾ ನಾಡಿ ಅಥವಾ ಬ್ರಹ್ಮನಾಡಿ ಅಂತ ಕರೀತಾರೆ. ಮತ್ತೆ ನಮಗೆ, ನಮ್ಮಂಥ ಸಾಮಾನ್ಯರಿಗೆ ಆ ಬ್ರಹ್ಮನಾಡಿಯ ಮೂಲಕ ಹೊರಗೆ ಹೋಗಬೇಕು ಅಂತ ನಾವು ಪ್ರಯತ್ನ ಪಟ್ಟರೆ ನಮ್ಮ ಆತ್ಮವನ್ನು ನಮಗೆ ಬೇಕಾದ ಮಾರ್ಗದಿಂದ ಹೊರಗೆ ಕಳಿಸೋದು ನಮ್ಮ ಕೈಯಲ್ಲಿಲ್ಲ. ಅದು ಯಾವ ಹೊಲಸು ದ್ವಾರದಿಂದ ಹೋಗ್ತದೋ ಹೋಗ್ಬೇಕಷ್ಟೇ. ಅದು ಕಣ್ಣಿಂದ ಹೋಗ್ಬೋದು, ಕಿವಿಯಿಂದ ಹೋಗ್ಬೋದು, ಮಲಮೂತ್ರ ದ್ವಾರದಿಂದಲೂ ಹೋಗ್ಬೋದು. ನಮ್ಮ ಕೈಯಲ್ಲಿಲ್ಲ. ಅದು ಪರಮಾತ್ಮ ಹೇಗೆ ತೊಗೊಂಡು ಕರ್ಕೊಂಡು ಹೋಗ್ತಾನೋ, ಪ್ರಾಣದೇವರು ಮತ್ತು ಪರಮಾತ್ಮ ಹಾಗೆ ಹೋಗ್ಬೇಕಷ್ಟೆ. ಯೋಗಿ ಅದು ಹೇಗೆ ಅಪೇಕ್ಷೆ ಪಡ್ತಾನೋ ಆ ದ್ವಾರದಿಂದ ಅದು ಹೊರಗೆ ಹೋಗ್ತದೆ ಪ್ರಾಣ, ಆತ್ಮ. ಅದು ಸುಷುಮ್ನಾ ನಾಡಿ ಮತ್ತು ಬ್ರಹ್ಮನಾಡಿಗೆ ಅಷ್ಟು ಮಹತ್ವ ಇದೆ. ನಿರ್ಯನ್ ಬ್ರಹ್ಮನಾಡಿ ಮಾರ್ಗೇನ ದೇಹಾದುತ್ಕ್ರಮ್ಯ ಗಚ್ಚನ್ ಅಂತ ಹೀಗೆ ಅದರ ಅರ್ಥ. ಮುಂದೆ ಆ ವೇದವ್ಯಾಸನ ಹತ್ರ ಬಂದು ಏನು ಮಾಡಿದ, ಅವರಿಗೆ ನಮಸ್ಕಾರ ಮಾಡಿದ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸ ಶುದ್ಧ ಬುದ್ಧಿ. ಅಲ್ಲಿ ತನಕ ಆತ ಏನು ಕೆಲಸ ಮಾಡಿದ್ದ, ಹಿಡಿಂಬಾಸುರನನ್ನು ಕೊಂದದ್ದು, ಮತ್ತು ಏನೇನು ಮಹಾಕಾರ್ಯಗಳನ್ನು ಮಾಡಿದ್ದ, ಅದೆಲ್ಲವನ್ನೂ ಕೂಡ ಆ ಕೆಲಸಗಳನ್ನು ಆ ವೇದವ್ಯಾಸ ರೂಪಿಯಾದ ಭಗವಂತನಿಗೆ ಆತ ಅರ್ಪಣೆ ಮಾಡಿದ. ಮತ್ತೆ ಕರಿಷ್ಯಮಾಣಾನಿಚ, ಇನ್ನು ಮುಂದೆ ಮಾಡುವ ಕೆಲಸಗಳನ್ನು ನಿನ್ನ ಪ್ರೇರಣೆಯಿಂದಲೇ ಮಾಡ್ತೇನೆ ಅಂತ ಆತ ಸಂಕಲ್ಪ ಮಾಡಿದ. ಈಗಾಗಲೇ ಮಾಡಿದ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಸರಿಯೇ, ಮುಂದೆ ಮಾಡುವ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಹೇಗೆ ಅಂತಂದರೆ, ಈಗ ಪ್ರತ್ಯಕ್ಷವಾಗಿ ನೀನು ಸಿಕ್ಕಿದ್ದಿ, ಮುಂದೆ ಮಾಡುವ ಕರ್ಮಗಳನ್ನು ನಿನ್ನ ಪ್ರೇರಣೆಯನ್ನು ಮಾಡ್ತಿದ್ದೀನಿ ಅನ್ನೋ ಎಚ್ಚರವನ್ನು ನಾನು ಇಟ್ಕೊಂಡಿದ್ದೇನೆ ಅನ್ನೋದನ್ನು ಭಗವಂತನ ಪಾದಕಮಲಕ್ಕೆ ತಿಳಿಸೋದು. ಅವನಿಗೆ ಅದನ್ನು ಅಂಥ ಒಂದು ಎಚ್ಚರವನ್ನು ನನಗೆ ಮುಂದೂ ಕೂಡ ಕೊಡು ಅಂತ ಕೇಳ್ಕೊಳ್ಳೋದು. ಅದೇ ಅರ್ಪಣೆ, ಅದು ಬಿಟ್ಟು ಬೇರೆ ಏನು ಅರ್ಪಣೆ ಇಲ್ಲ. ಸಂಕಲ್ಪಯಾಮಾಸ ಶುದ್ಧ ಬುದ್ಧಿ, ಸ್ವಚ್ಛವಾದ ಬುದ್ಧಿ ಇದ್ದವನು ಈ ಭೀಮಸೇನ, ಎಂದೂ ಕಲುಷಿತವಾಗದೇ ಇರುವಂಥ ಬುದ್ಧಿ ಅದು. ಕರಿಷ್ಯಮಾಣ ಅಂದರೆ ಮುಂದೆ ಮಾಡುವಂಥದ್ದು, ಅದೆಲ್ಲ ಭಗವಂತನ ಪೂಜೆ ಆಗಬೇಕು. ವ್ಯಾಸಾಯ ಭೂಮ್ನೆ, ಭೂಮ ಅಂದರೆ ಗುಣಪರಿಪೂರ್ಣನಾದವನು ಅಂತ ಅರ್ಥ. ಹಿಂದೊಂದ್ಸರಿ ಹೇಳಿದ್ನಲ್ಲ, ಭೂಮ ಅಂದರೆ ಭೂಮಾ ಸಂಪ್ರಸಾದಾದ ಅಧ್ಯುಪದೇಶಾತ್ ಭೂಮ್ನ ಕತವಜ್ಜಾಯಸ್ತಂ ಅಂತ ಎರಡು ಬ್ರಹ್ಮಸೂತ್ರದ ಸೂತ್ರಗಳನ್ನ ಹೇಳಿದ್ದೆ. ಭೂಮ ಅಂತ ಅವ್ನು ಯಾಕೆ ಕರೀತಾರೆ ಅಂತಂದರೆ, ನಿಮಗೆ ಉಳಿದ ಯಾವ ಭಗವಂತನ ಗುಣಗಳನ್ನು ಉಪಾಸನೆ ಮಾಡಲಿಕ್ಕೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಸರ್ವಜಗನ್ನಿಯಾಮಕತ್ವ, ಸರ್ವಶಕ್ತತ್ವ, ಸರ್ವಜ್ಞತ್ವ, ಸರ್ವಕರ್ತೃತ್ವ ಇದೆಲ್ಲ ನೆನಪಿಗೆ ಬರಬೇಕಲ್ಲ ಉಳಿದವರಿಗೆ. ಅದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಪೂರ್ಣ ಅಂದರೆ ಸಾಕು. ಪೂರ್ಣ ಜ್ಞಾನಾತ್ಮ ಹೃದಯಾಯ ನಮಃ, ಪೂರ್ಣೇಶ್ವರ್ಯಾತ್ಮೇ ಹೃದಯ ಸ್ವಾಹ, ಪೂರ್ಣ ಪ್ರಭಾತ್ಮನೆ ಶಿಖಾಯೋ ಶತ, ಇದೆಲ್ಲ ಕೃಷ್ಣ ಮಂತ್ರದ ಅಂಗನ್ಯಾಸ. ಹಾಗಾಗಿ ಪೂರ್ಣತ್ವ ಅಂತ ಅನ್ನೋದನ್ನು ಉಪಾಸನೆ ಮಾಡಿಬಿಟ್ರೆ ಅದು ಎಲ್ಲ ಗುಣಗಳನ್ನು ಉಪಾಸನೆ ಮಾಡಿದಂತೆ. ಭೂಮಾ ಸಂಪ್ರಸಾದಾದ ಅಧ್ಯುಪದೇಶಾತ್, ಅವನನ್ನು ಭೂಮ ಅಂತ ಯಾಕೆ ಕರೀತಾರೆ, ಮತ್ತೊಂದು ಬ್ರಹ್ಮಸೂತ್ರ ಹೇಳ್ತದೆ. ಅಧ್ಯುಪದೇಶಾತ್, ಎಲ್ಲರಿಗಿಂತ ಉಚ್ಚ ಸ್ಥಾನದಲ್ಲಿ ಆತ ಇರುವವನು. ಸಂಪ್ರಸಾದಾತ್, ಪೂರ್ಣ ಸುಖಸ್ವರೂಪ, ಆದ್ದರಿಂದ ಅವನನ್ನು ಭೂಮ ಅಂತ ಕರೀತಾರೆ. ಅದನ್ನೇ ಭೂಮ್ನೆ ಅಂತ ಇಲ್ಲಿ ಪ್ರಯೋಗ ಮಾಡಿದರು. ವ್ಯಾಸಾಯ ಇನ್ನೊಂದು ಶಬ್ದ ಇದೆ. ಇಲ್ಲಿ ತನಕ ನಾನು ಆ ವ್ಯಾಸ ಅನ್ನೋ ಶಬ್ದಕ್ಕೆ ಏನರ್ಥ ಹೇಳಿದ್ದೆ, ವ್ಯಾಸ ಅಂದರೆ ವಿಭಾಗ ಮಾಡೋದು ಅಂತ ಅರ್ಥ. ಈಗ ನಮಗೆ ಒಂದು ವೃತ್ತ ಕೊಟ್ಟರೆ ತ್ರಿಜ್ಯ ವ್ಯಾಸ ಅಂತೆಲ್ಲ ಅಂತೀವಲ್ಲ, ವ್ಯಾಸ ಅಂದರೆ ಈಗ ಅಡ್ಡ ಹಾಕೋದು ತ್ರಿಜ್ಯ ಅಂತಾರೆ. ಅದು ಎರಡನ್ನೂ ವಿಭಾಗ ಮಾಡ್ತಾರೆ. ಆ ವೃತ್ತವನ್ನು ಆ ಕಡೆ ಈ ಕಡೆ ವಿಭಾಗ ಮಾಡೋದಕ್ಕೆ ಅದಕ್ಕೆ ವ್ಯಾಸ ಅಂತ ಕರೀತಾರೆ. ಇದು ವ್ಯಾಸ ಅನ್ನೋ ಶಬ್ದ ವೇದಗಳನ್ನು ವಿಭಾಗ ಮಾಡಿದವನಾದ್ದರಿಂದ ವ್ಯಾಸ ಅನ್ನೋ ಶಬ್ದ ನಮಗೆ ಗೊತ್ತದೆ, ಸರಳವಾದ ಶಬ್ದ. ಇನ್ನೊಂದು ವಿಶಿಷ್ಟವಾದ ಅರ್ಥವನ್ನು ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಅದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಈ ಹಿಂದೆ ಅದು ನನಗೆ ಗಮನದಲ್ಲಿರಲಿಲ್ಲ, ಅದರಿಂದ ಹೇಳಲಿಕ್ಕಾಗಿರಲಿಲ್ಲ. ಸವ್ಯಾಸೋ ಗೀತಿ ತಮವೈ ಸೋಧಸ್ತಾತ್ ಸಹ ಅಧಸ್ತಾತ್ ಸಹ ಉತ್ತರತಃ ಸ ಪಶ್ಚಾತ್ ಸ ಪೂರ್ವಸ್ಮಾತ್
ಸ ದಕ್ಷಿಣತಃ ಸ ಉತ್ತರತಃ. ಅರ್ಥ ಗೊತ್ತಾಯ್ತು. ಆಸ ಅಂದ್ರೆ ಇದ್ದಾನೆ ಅಂತ ಅರ್ಥ. ಅಸ್ತಿತ್ವ, ಅಸಭುವಿ ಅಂತ ಧಾತು. ವ್ಯಾಸ ಅಂತ ಶಬ್ದ ಇದೆಯಲ್ಲ, ಅಲ್ಲಿ ವಿ ಆಸ ಅಂತ ಎರಡಿವೆ. ಆಸ ಅಂದ್ರೆ ಇದ್ದವನು ಅಂತ ಅರ್ಥ. ಎಲ್ಲಿದ್ದವನು? ಸೋಧಸ್ತಾತ್, ಅಧಸ್ತಾತ್ ಕೆಳಗೆ, ಸ ಉತ್ತರತಃ ಮೇಲಿದ್ದಾನೆ, ಸ ಪಶ್ಚಾತ್ ಪಶ್ಚಿಮ ದಿಕ್ಕಿನಲ್ಲಿ, ಸ ಪೂರ್ವಸ್ಮಾತ್ ಪೂರ್ವ ದಿಕ್ಕಿನಲ್ಲಿ, ಸ ದಕ್ಷಿಣತಃ ಸ ಉತ್ತರತಃ ಎಲ್ಲ ಕಡೆ ಇದ್ದಾನೆ. ಆಸ ಅಂದ್ರೆ ಇದ್ದಾನೆ, ವಿ ಆಸ ಅಂದ್ರೆ ವಿಶೇಷವಾಗಿದ್ದಾನೆ. ನಾವು ಇದ್ದೀವಿ, ನಮಗೆ ಯಾರು ವ್ಯಾಸ ಅಂತ ಕರೆಯೋದಿಲ್ಲ. ಯಾಕಂದ್ರೆ ನಾವು ವಿಶೇಷವಾಗಿ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಇಲ್ಲ, ಹಾಗಾಗಿ ನಾವು ವ್ಯಾಸರಲ್ಲ. ಅವನ್ಯಾಕೆ ವ್ಯಾಸ ಅಂದ್ರೆ ವಿಶೇಷವಾಗಿ ಇದ್ದವನು. ವಿ ಅನ್ನೋ ಉಪಸರ್ಗನೆ ವೈಶಿಷ್ಟ್ಯ, ಒಂದೇನೋ ಪ್ರಾಧಾನ್ಯ ಅದನ್ನು ಹೇಳ್ತದಲ್ಲ. ಸವ್ಯಾಸ ವೀತಿ ತಮಬ್ವೈ. ವಿ ಅನ್ನೋದು ತಮಪ್, ತಮಪ್ ಅನ್ನೋದು ಪ್ರತ್ಯಯ. ಬುದ್ಧಿಮಾನ್ ಸಾಧಾರಣ ಬುದ್ಧಿಮಂತ, ಬುದ್ಧಿಮತ್ತರ ಹೆಚ್ಚಿನವನು, ಬುದ್ಧಿಮತ್ತಮ ಇನ್ನೂ ಹೆಚ್ಚಿನವನು. ಹೀಗೆ ತಮ ಅನ್ನೋದೇನಿದೆ ಅತ್ಯಂತ ಶ್ರೇಷ್ಠ, ಸೂಪರ್ಲೇಟಿವ್ ಡಿಗ್ರಿ ಅಂತಂತಾರಲ್ಲ, ಅದನ್ನು ತೋರಿಸ್ತದೆ. ಹಾಗಾಗಿ ವಿ ಅನ್ನೋ ಶಬ್ದ ಆ ಹೆಚ್ಚಿನ ಶ್ರೇಷ್ಠತೆ, ಹೆಚ್ಚಿನ ತರಗತಿಯನ್ನು ಹೇಳ್ತಾ ಇದೆ. ಆಸ ಅನ್ನೋದು ಅಸ್ತಿತ್ವವನ್ನು ಹೇಳ್ತದೆ. ಅತ್ಯಂತ ಹೆಚ್ಚಾಗಿ ಎಲ್ಲ ದೇಶ ಕಾಲಗಳಲ್ಲೂ ಆತ ಇದ್ದವನಾದ್ದರಿಂದ ಅವನನ್ನು ವ್ಯಾಸ ಅನ್ಬೇಕು. ಅದಕ್ಕಾಗಿ ವ್ಯಾಸಾಯ ಭೂಮ್ನೆ ಅಂಥ ಎಲ್ಲ ತನ್ನ ಕೆಲಸಗಳನ್ನು ಆ ವೇದವ್ಯಾಸ ರೂಪಿಯಾದ ಭಗವಂತನಿಗೆ ಆತ ಅರ್ಪಣೆ ಮಾಡಿದ.